ಕಮಲ್ ಹಾಸನ್ ನಾನು ನೇರವಾಗಿ ಹೇಳ್ತೀನಿ, ನಿಮ್ಮ ಮಾತೃಭಾಷೆ ರಾಜರತ್ನಂ ಅವರ ತಮಿಳಾದರೂ ರಾಜರತ್ನಂ ಅವರು ಒಂದು ಮಾತು ಹೇಳ್ತಾರೆ, ಆಜ್ಞೆ ಮಾಡೋ ಹೈಗಳೆಲ್ಲ ದೇವರೇ ಆಗಲಿ ಎಲ್ಲ ಕನ್ನಡ ಸುದ್ದಿಗೇನಾದರೂ ಬಂದರೆ ಮಾನ ಉಳ್ಸೋಕ್ಕಿಲ್ಲ ಅನ್ನೋ ಮಾತು ಹೇಳ್ತಾರೆ. ಹಂಗೆ ಕಮಲ್ ಹಾಸನ್ ನಾನು ಹೇಳ್ತಾ ಇದ್ದೀನಿ, ನೀನು ತಮಿಳು ಬಗ್ಗೆ ಏನು ಬೇಕಾದ್ರೂ ಹೇಳ್ಕೊ, ಆದರೆ ನನ್ನ ಕನ್ನಡದ ವಿಚಾರಕ್ಕೆ ಬಂದರೆ ನಿನ್ನ ಮಾನ ಕಳ್ಕೊಬೇಕಾಗತ್ತೆ. ಅಲ್ಲಿ ಬರಬೇಡ, ಕನ್ನಡದ ಬಗ್ಗೆ ಮಾತಾಡಬೇಡ. ಕನ್ನಡದ ಬಗ್ಗೆ ಗೊತ್ತಿದ್ದೋ ಮಾತಾಡಿದ್ರೆ ಪೂರ ಇಲ್ಲ. ನಿಮಗೇನು ಅರಿವೇ ಇಲ್ಲ ಕನ್ನಡದ ಬಗ್ಗೆ, ಸಾಮಾನ್ಯ ಜ್ಞಾನವೂ ಇಲ್ಲದ ಕಮಲ್ ಹಾಸನ್. ನೀನೇನು ಕನ್ನಡದ ಭಾಷಾ ತಜ್ಞ ಅಲ್ಲ, ಇಲ್ಲ ಇತಿಹಾಸ ತಜ್ಞನರೂ ಅಲ್ಲ. ಆಗಿರುವಾಗ ನಿಮಗೇನು ಗೊತ್ತಿದೆ ಕಮಲ್ ಹಾಸನ್ ಅವರೇ? ಹಾಗಾಗಿ ಆ ಮಾತನ್ನು ವಾಪಸ್ ತಗೊಳ್ಳಿ. ಹೇಗೋ ಈಗ ತಮಿಳುನಾಡು ಮತ್ತು ಕರ್ನಾಟಕದ ಬಗ್ಗೆ ಒಂದಷ್ಟು ಬಾಂಧವ್ಯಗಳು ಬೆಳೀತಿರುವಾಗ ಆ ಎರಡು ರಾಜ್ಯಗಳ ಮಧ್ಯದಲ್ಲಿ ಭಾಷಾ ಬಾಂಧವ್ಯದಿಂದ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಬೇಡಿ. ಭಾಷೆ ಅನ್ನೋದು ಪ್ರತಿಯೊಬ್ಬರಿಗೂ ಭಾವನಾತ್ಮಕವಾದ ವಿಚಾರ. ತನ್ನ ಭಾಷೆ ಬಗ್ಗೆ ಯಾರಾದರೂ ಮಾತಾಡಿದಾಗ ನಮ್ಮ ಮನಸ್ಸು ಕೆರಳುತ್ತೆ. ಹಾಗಾಗಿ ಇನ್ನೊಮ್ಮೆ ನಿಮಗೆ ಇದು ವಾರ್ನಿಂಗ್ ಅಂತ ಬೇಕಾಗುತ್ತೆ, ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ಬೇಕಾದರೆ ನನ್ನ ಭಾಷೆ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಕಮಲ್ ಹಾಸನ್ ಅವ್ರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಸರ್, ಇದು ಎಚ್ಚರಿಕೆ ಓಕೆ. ಈಗ ಹೇಳಿಕೆ ನೀಡಿಬಿಟ್ಟಿದ್ದಾರೆ, ಹೇಳಿಕೆಗೆ ವಾಪಸ್ ತಗೋಬೇಕಷ್ಟೇ, ಹೇಳಿದ್ನಲ್ಲ, ವಾಪಸ್ ತಗೋಬೇಕು. ಕಮಲ್ ಹಾಸನ್ ಅವರು ಅವರ ಹೇಳಿಕೆಯನ್ನು ವಾಪಸ್ ಪಡ್ಕೋಬೇಕು. ವಾಪಸ್ ಪಡ್ಕೊಳ್ಳಿಲ್ಲ ಅಂದರೆ ಕಮಲ್ ಹಾಸನ್ ಅವರೇ, ನಿಮ್ಮ ಯಾವುದೇ ಸಿನಿಮಾಗಳು ಕರ್ನಾಟಕದಲ್ಲಿ ನಿಮ್ಮ ಮೇಲೆ ಬರೋಂಗಿಲ್ಲ. ನೀವು ವಾಪಸ್ ತಗೋಬೇಕು. ಈ ಬರೋ ವಾರದಲ್ಲೇನೋ ಒಂದು ಚಲನಚಿತ್ರ ರಿಲೀಸ್ ಆಗುತ್ತೆ. ಅದನ್ನೇ ಹೇಳಿದಂತು, ಕಮಲ್ ಹಾಸನ್ ಅವರು ಆ ಹೇಳಿಕೆಯನ್ನು ವಾಪಸ್ ತಗೊಳ್ಳಿಲ್ಲ ಅಂದರೆ ಮುಂದೆ ನಿಮ್ಮ ಬರುವ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಅವಕಾಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಲ್ಲ. ನೀವು ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ. ಆಡಿದ ಮಾತಿಗೆ ಕ್ಷಮೆಯನ್ನು ಯೋಚಿಸಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇನ್ನೊಮ್ಮೆ ಕನ್ನಡದ ವಿಚಾರದಲ್ಲಿ ನೀವು ಮಾತಾಡಬಾರ್ದು ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.